ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತು ಕೂಡ ಕೆಲವೊಂದು ಸೀಡ್ಸ್ನ ನಡ್ತಿದ್ದೀನಿ. ಯಾವ್ಯಾವ ಸೀಡ್ಸ್ನ ನಡ್ತಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ ನೋಡಿ. ಈ ಎಲ್ಲ ಸೀಡ್ಸ್ನು ನನಗೆ ಹ್ಯಾಪಿ ಗಾರ್ಡನರ್ ಗ್ರೂಪಿಂದ ಬಂದಿರೋವಂಥ ಸೀಡ್ಸು. ಸೊ ಅವರು ಕೊಟ್ಟಿರುವಂಥ ಎಲ್ಲ ಸೀಡ್ಸ್ನ ನಾನೀಗ ನಡ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಇದು ಬಚ್ಚಲಿ, ಸೊ ಬಸಳೆ ಸೊಪ್ಪು ಅಂತ ಹೇಳ್ತೀವಲ್ಲ, ಬಸಳೆ ಸೊಪ್ಪಿನ ಸೀಡ್ಸ್. ಇದು ಬಳ್ಳಿ ಬಸಳೆ ಅಲ್ಲ, ನಾರ್ಮಲಾಗಿ ಗಿಡದ ಥರ ಬೆಳೆಯುತ್ತಲ್ಲ ಆ ಬಸಳೆ ಸೊಪ್ಪು. ಅದು ಕೂಡ ಸ್ವಲ್ಪ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಕೊಟ್ಟಿರುವಂಥ ಎಲ್ಲ ಸೀಡ್ಸನ್ನು ಹಾಕಿಲ್ಲ, ಕೆಲವೊಂದು ಸೀಡ್ಸನ್ನು ಮಾತ್ರ ಹಾಕ್ತಿದ್ದೀನಿ. ಇದು ಬರಲಿಲ್ಲ ಅಂದರೆ ನೆಕ್ಸ್ಟ್ ಬ್ಯಾಚಲ್ಲಿ ಇನ್ನೂ ಸ್ವಲ್ಪ ಸೀಡ್ಸನ್ನು ಹಾಕೋಣ ಅಂತ ಹಾಕ್ತಿದ್ದೀನಿ. ನೆಕ್ಸ್ಟು ನಾನು ಹಾಕ್ತಿರೋದು ಬಾಟಲ್ ಗಾರ್ಡ್ ಸೊರ, ರೌಂಡ್ ಸೊರ. ಇದು ಈ ಎಲ್ಲ ಸೀಡ್ಸ್ನು ನಾನು ಒಂದು ಚಿಕ್ಕ ಚಿಕ್ಕ ಕಂಟೈನರಲ್ಲಿ ಹಾಕ್ಕೊಂಡು ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ. ಸೊ ಹೀಗೆ ನಾನು ಎಲ್ಲ ಸೀಡ್ಸ್ನು ಕೂಡ ಚಿಕ್ಕ ಕಂಟೈನರ್ಸಲ್ಲೇ ಈಗ ಹಾಕ್ತಿರೋವಂಥದ್ದು. ನೆಕ್ಸ್ಟ್ ನೋಡ್ತಿದ್ದೀರಲ್ಲ, ಇದು 365 ಡೇಸ್ ಚಿಕ್ಕಡು. ಇದು ಫುಲ್ ಇಯರ್ ಫುಲ್ಲು ನಮಗೆ ಈಲ್ಡ್ ಕೊಡ್ತಾನೆ ಇರುತ್ತೆ. ಸೊ ಒಂದು ಸತಿ ಹಾಕ್ಕೊಂಡ್ರೆ ನಾವು ತುಂಬ ದಿನ ನಾವು ಈ ಚಿಕ್ಕುನ್ನ ತಿನ್ಬೋದು. ಸೊ ಇದು 365 ಡೇಸ್ ಚಿಕ್ಕಡು. ನೆಕ್ಸ್ಟ್ ಇದು ಕನುಪು ಚಿಕ್ಕಡು. ಕನುಪು ಚಿಕ್ಕಡು ಕೂಡ ಅಷ್ಟೇ ಸೇಮ್ ಕಂಟೈನರಲ್ಲಿ ಮೂರು ಸೀಡ್ಸ್, 3 ಕನುಪು ಚಿಕ್ಕಡು ಹಾಗೆಯೇ 3 365 ಡೇಸ್ ಚಿಕ್ಕಡು ಸೀಡ್ಸನ್ನು ಹಾಕಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹಾಕ್ತಿರೋವಂಥದ್ದು ನೋಡ್ತಿದ್ರಲ್ಲ, ಬುಷ್ ಬೀನ್ಸ್. ಇದು ಬುಷ್ ಬೀನ್ಸ್ ಮತ್ತು ಕ್ರೀಪರ್ ಬೀನ್ಸ್ ಎರಡೂ ಇದೆ. ಸೊ ನಾನು ಇಲ್ಲಿ ಬುಷ್ ಬೀನ್ಸನ್ನು ಹಾಕ್ತಾಯಿದ್ದೀನಿ, 3 ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಸೊ ಈ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ಮತ್ತೆ ಅಪ್ಡೇಟ್ ಕೂಡ ಕೊಡ್ತೀನಿ. ಸೊ ನಿಮಗೆ ಅಪ್ಡೇಟ್ಸ್ ಬೇಕು ಅನ್ನೋದಾದರೆ ಪ್ಲೀಸ್ ವಿಡಿಯೋಸ್ನ ಫಾಲೋ ಮಾಡ್ತೀರಿ, ನಮ್ಮ ಚಾನಲ್ನ ಫಾಲೋ ಮಾಡ್ತೀರಿ. ಇದು ನೋಡಿದ್ರಲ್ಲ, ಇದು ಕ್ರೀಪರ್ ಬೀನ್ಸ್. ಸೊ ಇದನ್ನು ಕೂಡ ಸೇಮ್ ಕಂಟೈನರಲ್ಲಿ ಹಾಕ್ತೀನಿ. ಹಾಗೆ ಕೆಲವೊಂದನ್ನು ನಾನು ರೀಪಾಟ್ ಕೂಡ ಆಲ್ರೆಡಿ ಮಾಡಿದ್ದೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ತೋರಿಸ್ತೀನಿ ನಾನು ಯಾವ್ಯಾವ ಸೀಡ್ಲಿಂಗ್ಸ್ನ ರೀಪಾಟ್ ಮಾಡಿದ್ದೀನಿ, ಹಾಗೆಯೇ ಈ ಸೀಡ್ಸ್ ಎಲ್ಲ ಹೇಗೆ ಜರ್ಮಿನೇಟ್ ಆಗಿದೆ ಅನ್ನೋದೆಲ್ಲದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನೋಡ್ತಿದ್ದೀರಲ್ಲ, ಇದು ಗ್ರೀನ್ ನಾಟು ಬೆಂಡ. ಇದು ನೇಟಿವ್ ವೆರೈಟಿ ಬೆಂಡಿ ಸೀಡ್ಸ್. ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ. ಸೊ ಈ ಸೀಡ್ಸನ್ನು ನಾನೀಗ ನಡ್ತಾಯಿದ್ದೀನಿ. ಸೊ ಇದು ಅಷ್ಟೇ, ಬೆಂಡೆಕಾಯಿನೂ ಅಷ್ಟೇ. ನಾನಿಲ್ಲಿ 5 ಲೀಟರ್ಸ್ ಪೇಂಟ್ ಬಕೆಟಲ್ಲಿ ನಡ್ತಿದ್ದೀನಿ. ನಮಗೆ ಜಾಸ್ತಿ ಆಯಿತು ಸೀಡ್ಸು ಅಥವಾ ಸೀಡ್ಲಿಂಗ್ಸ್ ಬಂದಿರೋದು ತುಂಬ ಕ್ರೌಡೆಡ್ ಆಗಿದೆ ಅಂತ ಅನಿಸಿದ್ರೆ ಆಮೇಲೆ ನಾವು ರೀಪಾಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಸೊ ಅದರಿಂದ ನಾನಿಲ್ಲಿ 5 ಸೀಡ್ಸನ್ನು ಕೂಡ ಒಂದೇ ಕಂಟೈನರಲ್ಲಿ ಹಾಕಿದ್ದೀನಿ. ನೋಡಿದ್ರಿ ಅಲ್ಲ, ನಾನು ಸೀಡ್ಸ್ನ ಹೇಗೆ ಹಾಕ್ತಿದ್ದೀನಿ ಅನ್ನೋದನ್ನು ಸೀರೀಸ್ ಆಗಿ ಮಾಡ್ತಿದ್ದೀನಿ ಅಲ್ಲ. ಸೊ ಆ ಸೀರೀಸ್ ಭಾಗವಾಗಿ ಈ ಎಲ್ಲ ಸೀಡ್ಸ್ನ ಕೂಡ ಹಾಕಿರೋದು ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತಿದ್ದೀನಿ ನಾನು ಹೇಗೆ ಹಾಕ್ತಿದ್ದೀನಿ ಅನ್ನೋದು. ನೆಕ್ಸ್ಟ್ ಇದು ರೆಡ್ ಬೆಂಡ ಸೀಡ್ಸ್ ಕೂಡ ಇದರಲ್ಲೇ ಹಾಕ್ತಿದ್ದೀನಿ. ಸೊ ಯಾವುದು ಸ್ಪ್ರೌಟ್ ಚೆನ್ನಾಗಿರುತ್ತೋ ಆ ಗಿಡಗಳನ್ನ ಎಲ್ಲದನ್ನು ನಾನು ಆಮೇಲೆ ರೀಪಾಟನ್ನು ಮಾಡ್ಕೋತೀನಿ. ಸೊ ಇದು ರೆಡ್ ಬೆಂಡ ಸೀಡ್ಸು ಈಗ ಹಾಕಿದ್ದು. ನೆಕ್ಸ್ಟ್ ನಾನಿಲ್ಲಿ ಹಾಕ್ತಿರುವಂಥದ್ದು ಇದು ಬ್ರಿಂಜಾಲ್ ಸೀಡ್ಸು, ಬದನೆಕಾಯಿ ಬೀಜಗಳು. ಇಲ್ಲಿ ನನ್ನ ಹತ್ರ 5-6 ವೆರೈಟಿ ಸೀಡ್ಸ್ ಇದೆ. ಸೊ ಈ ಎಲ್ಲದನ್ನು ಕೂಡ ಒಂದೇ ಕಂಟೈನರಲ್ಲಿ ಹಾಕ್ತಿದ್ದೀನಿ. ನಾವು ಬ್ರಿಂಜಾಲ್ ಸೀಡ್ಸ್ನ ಯೂಶಲಿ ರಿಪೋರ್ಟ್ ಮಾಡ್ತೀವಿ ಅಲ್ವಾ. ಸೊ ಅದರಿಂದ ನಾನು ಒಂದೇ ಕಂಟೈನರಲ್ಲಿ ಹಾಕ್ಕೊಂಡು ಆಮೇಲೆ ನಾನು ರಿಪೋರ್ಟನ್ನು ಮಾಡ್ಕೋತೀನಿ. ಸೊ ಈ ಎಲ್ಲ ಬ್ರಿಂಜಾಲ್ ಸೀಡ್ಸ್ನು ನಾನು ನೇಮಿಂಗ್ ಮಾಡ್ಕೊಂಡಿದ್ದೀನಿ. ನೇಮಿಂಗ್ ಮಾಡಿಕೊಂಡು ಎಲ್ಲದನ್ನು ನಾನೀಗ ಹಾಕ್ತಾಯಿದ್ದೀನಿ. ನೋಡಿದ್ರಿ ಅಲ್ಲ. ಸೊ ಈ ಥರ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಪಾರ್ಟಿಷನ್ ಮಾಡಿಕೊಂಡು ನಾನೀಗ ಸೀಡ್ಸ್ ಅನ್ನೋದನ್ನು ಹಾಕ್ತಾಯಿದ್ದೀನಿ. ಪಾರ್ಟಿಷನ್ ಯಾಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ನಮಗೆ ನಾನು ನೇಮ್ ಮಾಡ್ಕೊಂಡಿದ್ದೀನಿ ಅಲ್ಲ, ಯಾವ್ಯಾವ ಬದನೆಕಾಯಿ ಗಿಡ ಬಂದಿದೆ ಅಂತ ಗುರ್ತು ಮಾಡ್ಕೊಳ್ಳಿಕ್ಕೆ ಈ ಥರ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲದಕ್ಕೂ ನಾನು ನೇಮನ್ನು ಬರ್ಕೊಂಡಿದ್ದೀನಿ. ಸೊ ಹೀಗೆ ನಾನು ಎಲ್ಲ ಬೆಂಡೆಕಾಯಿ ಸೀಡ್ಸ್ನೂ ಕೂಡ ಹಾಕಿದ್ದೀನಿ. ಇದು
ಚಿಲ್ಲಿ ಸೀಡ್ಸ್. ಚಿಲ್ಲಿ ಇಲ್ಲಿ ಕೂಡ 2 ವೆರೈಟೀಸ್ ಚಿಲ್ಲಿ ಇದೆ. ಈ 2 ವೆರೈಟೀಸ್ ಚಿಲ್ಲಿ ಸೀಡ್ಸ್ನ ನಾನು ಒಂದೇ ಕಂಟೈನರಲ್ಲಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಇದು ಕಾಶ್ಮೀರಿ ಚಿಲ್ಲಿ, ಇದು ತುಂಬಾ ಕಡಿಮೆ ಇರುತ್ತೆ ಸ್ಪೈಸಿ. ಹಾಗೆಯೇ ಇನ್ನೊಂದು ಸೂರ್ಯಮುಖಿ ಚಿಲ್ಲಿ, 1 ಫೀಟ್ ಲಾಂಗ್ ಚಿಲ್ಲಿ, ಇದು ಕೂಡ ಅಷ್ಟೇ. ಎರಡನ್ನೂ ಕೂಡ ಒಂದೇ ಕಂಟೈನರಲ್ಲಿ ಹಾಕೋತಾ ಇದ್ದೀನಿ. ಹೀಗೆ ನಾವು ಚಿಕ್ಕ ಕಂಟೈನರಲ್ಲಿ ಹಾಕ್ಕೋಬೋದು. ನಾವು ಚಿಕ್ಕ ಕಂಟೈನರಲ್ಲಿ ಈ ಸೀಡ್ಸ್ನ ಹಾಕ್ಕೊಂಡ ನಂತರ ಅದು ದೊಡ್ಡದಾಗೋ ಅಷ್ಟೊತ್ತಿಗೆ ನಾವು ಎಲ್ಲ ಕಂಟೈನರ್ಸ್ನ ರೆಡಿ ಮಾಡ್ಕೋಬೋದು. ಸೊ ಅದರಿಂದ ಚಿಕ್ಕ ಕಂಟೈನರ್ಸಲ್ಲಿ ಸೀಡ್ಸ್ ಹಾಕ್ಕೊಂಡಾದಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಅಷ್ಟರಲ್ಲಿ ನೀವು ಎಲ್ಲ ಕಂಟೈನರ್ಸ್ನ ರೆಡಿ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಈ ಥರ ಚಿಕ್ಕ ಕಂಟೈನರ್ಸಲ್ಲೇ ಎಲ್ಲ ಸೀಡ್ಸು ಹಾಕಿರುವಂಥದ್ದು. ನೆಕ್ಸ್ಟ್ ನಾನಿಲ್ಲಿ ಹಾಕ್ತಾ ಇರೋದು ಟೊಮ್ಯಾಟೊ ಸೀಡ್ಸ್, ಮದನಪಲ್ಲಿ ಟೊಮ್ಯಾಟೊ, ಹಾಗೆಯೇ ಪಿಂಕ್ ಟೊಮ್ಯಾಟೊ. ಈ 2 ಸೀಡ್ಸನ್ನು ನಾನೀಗ ಹಾಕ್ತಿದ್ದೀನಿ. ಮತ್ತು ಇದು ಕುಂಕುಮ ಕೇಸರಿ ಟೊಮ್ಯಾಟೊ, 3 ಸೀಡ್ಸನ್ನು ಹಾಕ್ತಿದ್ದೀನಿ. ನೋಡಿ, ಇದು ಕೂಡ ಅಷ್ಟೇ ನನಗೆ HG ಗ್ರೂಪಿಂದ ಬಂದಿರುವಂಥ ಸೀಡ್ಸೇ. ಇವೆಲ್ಲ ಕೂಡ HG ಗ್ರೂಪಿಂದ ಬಂದಿರುವಂಥ ಸೀಡ್ಸು. ಸೊ ಈ ಎಲ್ಲದನ್ನು ಕೂಡ ನಾನೀಗ ನಟ್ಕೋತಾ ಇದ್ದೀನಿ. ಸೊ ಇದು ಹೇಗೆ ಸ್ಪ್ರೌಟ್ಸ್ ಆಗಿದೆ ಅನ್ನೋದು ಕೂಡ ನಾನು ನಿಮಗೆ ಕಮ್ಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಹಾಗೆಯೇ ಹೇಗೆ ಮುಂದೆ ಇದಕ್ಕೆ ಆರೈಕೆ ಮಾಡಬೇಕು ಅನ್ನೋದು ಕೂಡ ನಾನು ತೋರಿಸ್ತೀನಿ. ನೆಕ್ಸ್ಟು ನಾನಿಲ್ಲಿ ರಿಚ್ ಗಾರ್ಡ್ ಸೀಡ್ಸನ್ನು ಹಾಕೋತಾ ಇದ್ದೀನಿ. ಹೀರೆಕಾಯಿ, ಸೊ ಸಮ್ಮರ್ ಬೀರ ಹಾಗೆಯೇ ಲಾಂಗ್ ಬೀರ, ಈ ಎರಡನ್ನೂ ಕೂಡ ಈ ಚಿಕ್ಕ ಕಂಟೈನರಲ್ಲಿ ಹಾಕ್ತಿದ್ದೀನಿ. ಬೀರ ನಮಗೆ ತುಂಬಾ ಬೇಗ ಸ್ಪ್ರೌಟ್ಸ್ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿರೋ ಹಾಗೆ ತುಂಬಾ ಬೇಗ ಸ್ಪ್ರೌಟ್ಸ್ ಆಗುತ್ತೆ. ಸೊ ಇದನ್ನು ಕೂಡ ನಾವು ಸ್ಪ್ರೌಟ್ ಆದಮೇಲೆ ರೀಪಾಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಸೊ ಇದು ಬೀರ ಸೀಡ್ಸನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಸೊರಾ ಸೀಡ್ಸ್ನ ಹಾಕ್ತಿದ್ದೀನಿ. ಹಾಗೆಯೇ ಇದು ಗೋಂಗೂರ ನಿಮಗೆಲ್ಲ ಗೊತ್ತಿದೆ ಅಲ್ಲ. ಸೊ ಈ ಗೋಂಗೂರ ಹಾಗೆಯೇ ಈ ಸೊರ ಎರಡನ್ನೂ ಕೂಡ ನಾನಿಲ್ಲಿ ಈ ಥರ ಒಂದು ಕಂಟೈನರಲ್ಲಿ ಹಾಕ್ತಿದ್ದೀನಿ. ಸೊ ಮೇಲೆ ಚಿಕ್ಕದೇ ಹಾಕಿಟ್ಟಿದ್ದೀನಿ ಅಂದರೆ ದೊಡ್ಡ ಸೀಡ್ಸ್ ಯಾವುದಾದ್ರೂ ಹಾಕಿದಾಗ ನಮಗೆ ಕಂಟೈನರ್ ಸ್ಪೇಸ್ ಸಾಕಾಗದೇ ಇದ್ದರೆ ಈ ಥರ ಯುಟಿಲೈಸ್ ಮಾಡ್ಕೋಬೋದು ಅಂತ ನಿಮಗೂ ಕೂಡ ತೋರಿಸ್ದಂಗಿರುತ್ತೆ. ಹಾಗೆಯೇ ನಾನು ಹೇಗೆ ಯುಟಿಲೈಸ್ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂತಲೇ ಈ ಚಿಕ್ಕ ಅದು ಬಾಟಲ್ ಕ್ಯಾಪ್ ಕಟ್ ಮಾಡಿದ್ದೆ ಅಲ್ವ, ಆ ಬಾಟಲ್ ಕ್ಯಾಪಲ್ಲೂ ಕೂಡ ಹಾಕಿದೆ. ಈ ಎಲ್ಲ ಸೀಡ್ಸು ತುಂಬಾ ಚೆನ್ನಾಗಿ ಸ್ಪ್ರೌಟ್ ಆಗಿದೆ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ಸ್ನ ತೋರಿಸ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಉಪಯೋಗ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್.